ಅಂದ್ರೆ ಇಷ್ಟ, ಬಿಸ್ಕೆಟ್ ಅಂದ್ರೆ ಫೇವ್ರೆಟ್, ಮ್ಯಾಗಿ ಅಂದ್ರೆ ಮಕ್ಕಳಿಗಂತೂ ಇನ್ನೂ ಇಷ್ಟ. ಆದ್ರೆ ಇನ್ ಮುಂದೆ ಇವುಗಳ ಪ್ಯಾಕೆಟ್ ತೆಗೆಯೋ ಮುನ್ನ ಒಂದು ಕ್ಷಣ ಪ್ಯಾಕೆಟ್ ನ ಮುಂಭಾಗ ನೋಡಲೇಬೇಕು. ಯಾಕಂದ್ರೆ ಜಂಕ್ ಫುಡ್ ಪ್ಯಾಕೆಟ್ ಗಳ ಮೇಲಿನ ಎಚ್ಚರಿಕೆ ಲೇಬಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು FSSAIಗೆ ಚಾಟಿ ಬೀಸಿದೆ. ನಿಯಮ ರೂಪಿಸುವಲ್ಲಿ ವಿಳಂಬವಾಗಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ನ್ಯಾಯಪೀಠ ನಿಯಮ ಅಂತಿಮಗೊಳಿಸಲು ಕೇಂದ್ರಕ್ಕೆ ಕೇವಲ 2 ವಾರಗಳ ಗಡುವು ನೀಡಿದೆ. ಅಷ್ಟಕ್ಕೂ ಪ್ಯಾಕೆಟ್ ಮೇಲೆ ಏನು ಕಾಣಿಸಿಕೊಳ್ಳಲಿದೆ? ಅತಿ ಹೆಚ್ಚು ಸಕ್ಕರೆ ಇದೆಯಾ, ಅತಿ ಹೆಚ್ಚು ಉಪ್ಪಿದ್ಯಾ, ಅಥವಾ ಅತಿ ಹೆಚ್ಚು ಸ್ಯಾಚುರೇಟೆಡ್ ಫ್ಯಾಟ್ ಇದೆಯಾ? ಈ ಎಚ್ಚರಿಕೆ ಪ್ಯಾಕೆಟ್ ನ ಮುಂಭಾಗದಲ್ಲೇ ಗ್ರಾಹಕರಿಗೆ ಸ್ಪಷ್ಟವಾಗಿ ಕಾಣುವಂತಿರಬೇಕು ಎಂದು ಕೋರ್ಟ್ ಸೂಚಿಸಿದೆ. ಆದ್ರೆ ಪ್ಯಾಕೆಟ್ ನ ಹಿಂಭಾಗದಲ್ಲಿ ಚಿಕ್ಕ ಅಕ್ಷರಗಳ ನಡುವೆ ಮಾಹಿತಿ ಹುಡುಕುವ ಅಗತ್ಯ ಇಲ್ಲ. ನಾವು ಖರೀದಿಸುವಾಗಲೇ ಕಣ್ಣಿಗೆ ಬೀಳುವ ರೀತಿಯಲ್ಲಿ ಎಚ್ಚರಿಕೆ ಇರಬೇಕು. ವಿಶೇಷವಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಇಂತಹ ನಿಯಮ ತರಲು ವಿಳಂಬವಾಗಿದ್ದು ಯಾಕೆ? ದೊಡ್ಡ ಆಹಾರ ಕಂಪನಿಗಳ ಒತ್ತಡಕ್ಕೆ ಸರ್ಕಾರ ಮುನಿಯುತ್ತಿದ್ಯಾ ಎಂಬ ಪ್ರಶ್ನೆಗಳನ್ನು ನ್ಯಾಯಪೀಠ ಕೇಳಿದೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ. ಈ ಲೇಬಲ್ ಜಂಕ್ ಫುಡ್ ಅನ್ನು ನಿಷೇಧಿಸುವುದಕ್ಕಲ್ಲ, ಜನರು ತಾವು ಏನು ತಿನ್ನುತ್ತಿದ್ದಾರೆ ಅನ್ನೋದನ್ನ ತಿಳಿದುಕೊಂಡು ತಮ್ಮ ಆಯ್ಕೆಯನ್ನು ತಾವೇ ಮಾಡಿಕೊಳ್ಳಬೇಕು ಅನ್ನೋದೇ ಇದರ ಉದ್ದೇಶ. ಅಂದರೆ ಚಿಪ್ಸ್ ತಿನ್ಬೇಕಾ, ಬಿಸ್ಕೆಟ್ ತಿನ್ಬೇಕಾ, ಮ್ಯಾಗಿ ತಿನ್ಬೇಕಾ ಅನ್ನೋದು ನಿಮ್ಮ ಆಯ್ಕೆ. ಆದ್ರೆ ಅದರಲ್ಲಿ ಎಷ್ಟು ಸಕ್ಕರೆ, ಎಷ್ಟು ಉಪ್ಪು, ಎಷ್ಟು ಸ್ಯಾಚುರೇಟೆಡ್ ಫ್ಯಾಟ್ ಇದೆ ಅನ್ನೋ ಸತ್ಯ ಮಾತ್ರ ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಬೇಕು. ಇನ್ಮುಂದೆ ಜಂಕ್ ಫುಡ್ ಪ್ಯಾಕೆಟ್ ನ ಮುಂಭಾಗದಲ್ಲಿರುವ ಆ ಎಚ್ಚರಿಕೆ ನಿಮ್ಮ ಖರೀದಿ ನಿರ್ಧಾರವನ್ನೇ ಬದಲಾಯಿಸಬಹುದು. ರುಚಿ ಮುಖ್ಯ, ಆದ್ರೆ ಆರೋಗ್ಯದ ವಿಚಾರದಲ್ಲಿ ಮಾಹಿತಿ ಅದಕ್ಕಿಂತ ಮುಖ್ಯ.